ಹೆಲೋ, ಎಲ್ಲರೂ ಹೇಗಿದ್ರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಇವತ್ತು 12th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಾನು ಎತ್ ಕೂತ್ಕೊಂಡು ಅವಳಿಗವಳೆ ಹೇಳ್ಕೊತಿರ್ತಾಳೆ, ಇದು ಫುಲ್ ಲೇಟ್ ಆಗ್ಬಿಟ್ಟಿದೆ, ನೀನು ನಾಳೆ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಮೊಬೈಲ್ನ ಎತ್ತಿಕ್ಕು ಅಂತ ಅಂದ್ಬಿಟ್ಟು ಅವಳಿಗವಳೆ ಹೇಳ್ಕೊಂಡು ಮೊಬೈಲ್ ಎತ್ತಿಕ್ಬಿಟ್ಟು ಮಲ್ಕೊಳಕ್ ಹೋಗ್ತಾಳೆ. ಇಲ್ಲಿ ನಾನು ಮಲ್ಕೊಂಡ್ಮೇಲೂ ಕೂಡ ನಗ್ತಾ ಇರ್ತಾಳೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿಜವಾಗ್ಲೂ ನಾನು ತುಂಬಾ ಖುಷಿ ಆಗಿದ್ದೀನಿ. ನಾನು ಸಡನ್ ಆಗಿ ಎದ್ಬಿಟ್ಟು ಲೈಟ್ ಆಫ್ ಮಾಡೋದನ್ನ ಮರ್ತೋಗ್ಬಿಟ್ಟಿದೀನಿ ಅನ್ಬಿಟ್ಟು ಲೈಟ್ ಆಫ್ ಮಾಡ್ಬಿಟ್ಟು ಮತ್ತೆ ಮಲ್ಕೋತಾಳೆ. ಈಗ ಇಲ್ಲಿ ನಮ್ಗೆ ನೈನಾ ಮೊಬೈಲ್ಗೆ ಒಂದು ವಿಡಿಯೋ ಕಾಲ್ ಬರ್ತಿರುತ್ತೆ. ಇಲ್ಲಿ ನೈನಾ ಮಲ್ಕೊಂಡು ಅವಳುಗಳೇ ಹೇಳ್ಕೊತಿರ್ತಾಳೆ, ಈಗ ಬರೀ ನನ್ಗೆ ರಿಚರ್ಡ್ ಯೂನಿವರ್ಸಿಟಿಲಿ ಅಡ್ಮಿಷನ್ ಸಿಕ್ಬಿಟ್ರೆ ಸಾಕು, ನಂಗೆ ಇನ್ನೇನು ಬೇಡ. ಇಲ್ಲಿ ನನಗೆ ಮೊಬೈಲ್ ವೈಬ್ರೇಟ್ ಆಗ್ತಿರೋ ಸೌಂಡ್ ಬರ್ತಿರುತ್ತೆ. ಅದಕ್ಕೆ ಅವಳು ಎದ್ಬಿಟ್ಟು ಲೈಟ್ ಆನ್ ಮಾಡಿ ಮೊಬೈಲ್ ನ ಕೈಗೆ ಎತ್ಕೋತಾಳೆ. ಇಲ್ಲಿ ನೈನಾ ಫೋನ್ ಎತ್ತಿದ ತಕ್ಷಣನೇ ನಗ್ತಾ, ರಾಜ್ ಇಷ್ಟು ರಾತ್ರಿ ಆಗಿದೆ, ಇನ್ನು ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸಾನ್ವೆಲ್ ಇದು ಗ್ರೂಪ್ ಏನಿರುತ್ತಲ್ಲ ಅವರೆಲ್ಲ ಸೇರ್ಕೊಂಡು ನನಗೆ ಕಾಲ್ ಮಾಡಿರ್ತಾರೆ. ಇಲ್ಲಿ ರಾಜ್ ಹೇಳ್ತಿರ್ತಾನೆ, ನಾವೆಲ್ಲ ಓದೋದಿಕ್ಕೆ ಅಂತ ಈಗ ಬಂದಿದೀವಿ ಅಂತ. ಅಲ್ಲಿ ಒಂದು ಹುಡುಗಿ ಹೇಳ್ತಾಳೆ, ನನಗ್ ಪಕ್ಕ ಗೊತ್ತು, ಬ್ಲೂಮಿಂಗ್ ಸಿಟಿಲೆಲ್ಲ ಇವಾಗ ಅಲ್ಲೇ ಹಾಸ್ಕೊಂಡು ಒಚ್ಕೊಂಡು ಮಲ್ಕೊಬಿಟ್ಟಿರ್ತೀರಾ ಅಲ್ವಾ. ಮಧ್ಯದಲ್ಲಿ ನಿಂತಿರೋ ಹುಡುಗಿ ಹೇಳ್ತಿರ್ತಾಳೆ, ಬ್ಲೂಮಿಂಗ್ ಸಿಟಿಲಿರೋರಂತೂ ಒಂಚೂರು ಕೆಲ್ಸಕ್ಕೆ ಬಾರ್ದೇ ಇರೋರು, ಸೋಂಬೇರಿಗಳು ತಂದು. ಆಗ ರಾಜ್ ಹೇಳ್ತಿರ್ತಾನೆ, ನಾವೆಲ್ಲರೂ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ, ನಾವು ಸ್ಟಡಿ ಟ್ರಿಪ್ ಕಾರಣ ಇಟ್ಕೊಂಡು ಎಲ್ಲರೂ ಬ್ಲೂಮಿಂಗ್ ಸಿಟಿಗೆ ಬರ್ತಿದೀವಿ ನಿನ್ನನ್ನ ಮೀಟ್ ಮಾಡಕ್ಕೆ. ಆಗ ಮೂರನೇ ಹುಡುಗಿ ಹೇಳ್ತಿರ್ತಾಳೆ, ನೀನು ಅಲ್ಲಿ ಹುಷಾರಾಗಿ ಇದೆಯಾ ತಾನೆ, ನಿಂಗೇನು ತೊಂದ್ರೆ ಇಲ್ಲ ತಾನೆ ಅಲ್ಲಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ನೈನಾ ಹೇಳ್ತಿರ್ತಾಳೆ, ನನ್ನ ಪ್ರೀತಿಯ ಫ್ರೆಂಡ್ಸ್, ನಾನು ಇಲ್ಲಿ ಆರಾಮಾಗಿದ್ದೀನಿ, ಏನೂ ಟೆನ್ಷನ್ ಇಲ್ಲ, ಮತ್ತೆ ನಾನು ಹೆಲ್ದಿಯಾಗಿ ಕೂಡ ಇದ್ದೀನಿ, ಚೆನ್ನಾಗಿ ತಿಂತಾ ಇದ್ದೀನಿ. ಒಂದ್ ನಿಮಿಷ ರೀ, ನೀವೆಲ್ಲರೂ ಸೇರ್ಕೊಂಡು ನನ್ನನ್ನ ಕಿಡ್ನಾಪ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಕೇಳ್ತಿರ್ತಾಳೆ. ನೀವೆಲ್ಲ ಎಷ್ಟು ಡೆವಲ್ ಮೈಂಡೆಡ್. ಈ ಮಾತನ್ನ ಕೇಳಿದ್ಮೇಲೆ ನನ್ನ ಫ್ರೆಂಡ್ಸ್ಗೆ ಟೆನ್ಷನ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ, ಅವರೆಲ್ಲ ನಗ್ತಾ ಇರ್ತಾರೆ. ನೀವೆಲ್ಲ ಇಲ್ಲಿಗೆ ಬರ್ತಿರಲ್ಲ, ಅವಾಗ ನಿಮ್ಗೆಲ್ಲರಿಗೂ ಸ್ಪೆಷಲ್ ಡಿನ್ನರ್ ಟ್ರೀಟ್ ನ ಕೊಡಿಸ್ತೀನಿ. ಯಾಕೇಳು, ಈಗ ನಾನು ಕೂಡ ಸ್ವಲ್ಪ ರಿಚ್ ಅಲ್ವಾ ಅದಕ್ಕೆ. ಆಗ ಫಸ್ಟ್ ನಿಂತಿದ್ದ ಹುಡುಗಿ ಹೇಳ್ತಿರ್ತಾಳೆ, ಟೀಚರ್ ಬಂದ್ರು ಅಂತ. ಆಗ ರಾಜ್ ಹೇಳ್ತಿರ್ತಾನೆ, ಸರಿ ಆಯ್ತು ಬಾಯ್, ನಾವಿವಾಗ ಸ್ಟಡಿ ಮಾಡಕ್ಕೆ ಹೋಗ್ತಿದೀವಿ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಅವನು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಮೊಬೈಲ್ ಕಟ್ ಆದ್ಮೇಲೆ ನೈನಾಗೆ ಅಳು ಬಂದ್ಬಿಡುತ್ತೆ. ಇಲ್ಲಿ ಅವಳು ಅಳ್ತಾ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇವರೆಲ್ಲ ಎಷ್ಟು ಒಳ್ಳೆಯವರು, ಇವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾಕ್ ಟೆಸ್ಟ್ ಕೊಟ್ಮೇಲೆ ಎಷ್ಟು ಖುಷಿ ಆಗುತ್ತೆ ಅಂತ. ಈಗ ನನ್ನ ಹತ್ರ ಮೆನ್ಷನ್ ಇದೆ, ಬ್ಲೂಮಿಂಗ್ ಸಿಟಿ ಮೆನ್ಷನ್ದು ಪರ್ಮಿಟ್ ಕೂಡ ಇದೆ, ಆದ್ರೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನಾನು ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ನನ್ಗೆ ತುಂಬಾ ಒಬ್ಬಂಟಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಂಡು ಅವಳು ಫುಲ್ ಅಳ್ತಿರ್ತಾಳೆ. ಇಲ್ಲಿ ನೈನಾ ಅಳ್ತಾ ಹೇಳ್ತಿರ್ತಾಳೆ, ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಇಲ್ಲ ನನ್ನನ್ನ ಇಷ್ಟಪಡೋರು ಅಂತ. ಇಲ್ಲಿ ಅವಳು ಫುಲ್ಲು ಬಿಕ್ಕಿ ಅಳ್ತಿರ್ತಾಳೆ. ಇಲ್ಲಿ ನನ್ಗೆ ಡೈಲಿ ಎಲ್ಲರಿಗಿಂತ ಬೇರೆ ತರ ಟ್ರೀಟ್ಮೆಂಟ್ ಸಿಗುತ್ತೆ, ದಿನ ಇದೇ ತರನೇ ಆಗುತ್ತೆ, ಯಾರು ನನ್ನನ್ನ ಒಂಚೂರು ಕೇರೆ ಮಾಡಲ್ಲ, ನಾನು ಮನೇಲಿ ದಿನ ಇಲ್ವಾ ಅಂತ ಕೂಡ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ, ಇದೆಲ್ಲದ್ರಿಂದ ನನ್ಗೂ ಕೂಡ ತುಂಬಾನೇ ನೋವಾಗ್ತಿದೆ ಅಂತ ಅವಳು ಅಳ್ತಿರ್ತಾಳೆ. ನನ್ಗೂ ಬೇಜಾರಾಗುತ್ತೆ ಅಂತ ಹೇಳ್ಕೊಂಡು ಅವಳೇ ಹಗ್ ಮಾಡ್ಕೊಂಡು ಅಳ್ತಿರ್ತಾಳೆ. ಇಲ್ಲಿ ನೈನಾ ಅವಳೆ ಸಮಾಧಾನ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ, ಸಾಕು, ಏನಾಯ್ತು ದೀಕ್ಷಿತ್ ಫ್ಯಾಮಿಲಿ ನನ್ನನ್ನ ಇಷ್ಟ ಪಡ್ಲಿಲ್ಲ ಅಂದ್ರೆ, ನಮ್ಮ ಅಜ್ಜಿ ನನ್ನನ್ನ ತುಂಬಾ ಇಷ್ಟ ಪಡ್ತಿದ್ರು, ನಮ್ಮ ಆಂಟಿ ನನ್ನನ್ನ ತುಂಬಾ ಇಷ್ಟ ಪಡ್ತಿದ್ರು, ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನ ಇಷ್ಟ ಪಡ್ತಾರೆ, ನಂಗೆ ದೀಕ್ಷಿತ್ ಫ್ಯಾಮಿಲಿಯ ಫೇಕ್ ಲವ್ ಎಮೋಷನ್ ಮೇಲೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಅದರಿಂದ ನಂಗೆ ಏನು ಬೇಕಾಗೂ ಇಲ್ಲ. ಇಲ್ಲಿ ನೈನಾ ಇಷ್ಟ ಹೇಳಿದ್ಮೇಲೆ ಅವಳ ಕಣ್ಣ ಅವಳೆ ಒರೆಸ್ಕೊಂಡು ಅವಳು ಜೋರಾಗಿ ಉಸಿರಾಡ್ತಾ ಅವಳು ಸಮಾಧಾನ ಮಾಡ್ಕೋತಿರ್ತಾಳೆ. ಇಲ್ಲಿ ನೈನಾ ಅವಳೆ ಹೇಳ್ಕೊತಿರ್ತಾಳೆ, ನಡಿ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ. ಇಲ್ಲಿ ನೈನಾ ಬೆಡ್ ಇಂದ ಕೆಳಗಡೆ ಇಳ್ದೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.